ಹಾಯ್ ಫ್ರೆಂಡ್ಸ್, ಎಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತುಂಬ ಸುಲಭವಾಗಿರುವ ಆಲೂ ಟಿಕ್ಕಿ ಹೇಗೆ ಮಾಡೋದಂತ ತೋರಿಸ್ತೇನೆ. ಈಗ ನಾನಿಲ್ಲಿ 5 ಬೇಯಿಸಿದ ಆಲೂಗಡ್ಡೆಯನ್ನು ತೆಗೊಳ್ತಾ ಇದ್ದೇನೆ. ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಚಾಪ್ ಮಾಡಿದ ಹಸಿಮೆಣಸು, ಅರ್ಧ ಟೀ ಸ್ಪೂನ್ನಷ್ಟು ಗ್ರೇಟ್ ಮಾಡಿದ ಶುಂಠಿ, ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಚಾಟ್ ಮಸಾಲ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಖಾರದ ಹುಡಿ, 1/4 ಟೀ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್, ಇದನ್ನು ಬೇಕಿದ್ರೆ ಸ್ಕಿಪ್ ಮಾಡಿಕೊಳ್ಳಬಹುದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರ್ಧ ಲಿಂಬೆಹಣ್ಣಿನ ರಸವನ್ನು ಕೂಡ ಹಿಂಡಿಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ 3 ರಿಂದ 4 ಸ್ಪೂನ್ಗಳಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಕಲಸಿಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡುವಾಗ ನೀರನ್ನು ಹಾಕಿಕೊಳ್ಳುವ ಅವಶ್ಯಕತೆ ಇಲ್ಲ. ಇದೊಂದು ಒಳ್ಳೆ ಹಿಟ್ಟಿನ ರೀತಿ ಬರಬೇಕು. ಈ ರೀತಿ ಉಂಡೆ ಮಾಡಲಿಕ್ಕೆ ಬಂದರೆ ಸಾಕು. ಈಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಇದರಿಂದ ಈ ರೀತಿ ಉಂಡೆಗಳನ್ನು ಮಾಡಿಕೊಳ್ಬೇಕು. ಉಂಡೆಗಳನ್ನು ಮಾಡಿ ಈ ರೀತಿ ತಟ್ಟಿ ಇದನ್ನು ಇಟ್ಕೊಳ್ಬೇಕು. ಕಟ್ಲೆಟ್ ಮಾಡುವಾಗ ಯಾವ ರೀತಿ ತಟ್ಟುತ್ತೇವೆ ಹಾಗೆ ಇದನ್ನು ಕೂಡ ತಟ್ಟಿಕೊಂಡ್ರೆ ಆಯಿತು. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. 3 ರಿಂದ 4 ಸ್ಪೂನ್ ಅಷ್ಟು ಸಾಕು. ಇದನ್ನು ಜಸ್ಟ್ ನಾವು ಶಾಲೋ ಫ್ರೈ ಮಾಡಿಕೊಳ್ಬೇಕು. ಈಗ ಎಣ್ಣೆ ಬಿಸಿಯಾದಾಗ ಈ ಪ್ಯಾಟೀಸ್ ಅನ್ನು ಪ್ಯಾನ್ ನಲ್ಲಿ ಇಟ್ಟು ಫ್ರೈ ಮಾಡಿಕೊಳ್ಬೇಕು. ಈ ರೀತಿ ಎರಡು ಬದಿ ಕೂಡ 5 ರಿಂದ 10 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಪೂರ್ತಿಯಾಗಿ ಬೇಯುತ್ತದೆ. ಇದು ಮಾಡಲಿಕ್ಕೆ 15 ನಿಮಿಷ ಸಾಕು. ತುಂಬಾ ಸುಲಭವಾಗಿ ಮಾಡಿಕೊಳ್ಳಬಹುದು. ಈ ರೀತಿ ಕಲರ್ ಬಂದಾಗ ಇದನ್ನು ಪ್ಯಾನ್ ನಿಂದ ತೆಗಿಬಹುದು. ಮನೆಯಲ್ಲಿ ಯಾವುದಾದ್ರೂ ಚಿಕ್ಕ ಪಾರ್ಟಿ ಇಟ್ಕೊಳ್ತಿದ್ರೆ ಇದೊಂದು ಸುಲಭವಾಗಿ ಮಾಡಿಕೊಳ್ಳಬಹುದಾದ ರೆಸಿಪಿ. ಇದನ್ನು ಬಿಸಿ ಬಿಸಿ ಇರುವಾಗಲೇ ಪುದೀನ ಚಟ್ನಿ ಅಥವಾ ಸಾಸ್ ಒಂದಿಗೆ ಸರ್ವ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.